ನಮಸ್ಕಾರ ಸ್ನೇಹಿತರೆ. ಗರ್ಭಾವಸ್ಥೆ ಅನ್ನುವಂಥದ್ದು ಪ್ರತಿ ಮಹಿಳೆಯ ಜೀವನದ ಅತ್ಯಂತ ಸುಂದರವಾದ ಮತ್ತು ಜವಾಬ್ದಾರಿಯುತವಾದಂಥ ಹಂತ. ಈ ಸಮಯದಲ್ಲಿ ತಾಯಿ ತೆಗೆದುಕೊಳ್ಳುವಂಥ ಆಹಾರ ಹುಟ್ಟಲಿರುವ ಮಗುವಿನ ಆರೋಗ್ಯವನ್ನು ನಿರ್ಧರಿಸುತ್ತೆ. ಹಾಗಾದರೆ ಗರ್ಭಿಣಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಏನನ್ನೆಲ್ಲ ಸೇರಿಸ್ಕೊಳ್ಬೇಕು, ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಮೊದಲನೇ ಬಾರಿಗೆ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಕೂಡ ಒಂದು ಲೈಕ್ ಮಾಡಿ. ಗರ್ಭಾವಸ್ಥೆಯ ಆರಂಭಿಕ ದಿನಗಳಲ್ಲಿ ಮಗುವಿನ ಮೆದುಳು ಮತ್ತು ನರಮಂಡಲದ ಬೆಳವಣಿಗೆಗೆ ಈ ಒಂದು ಫಾಲಿಕ್ ಆ್ಯಸಿಡ್ ತುಂಬಾ ಮುಖ್ಯವಾಗಿರುತ್ತೆ. ಇದಕ್ಕಾಗಿ ನೀವು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಬ್ರೋಕೋಲಿಯನ್ನು ಚೆನ್ನಾಗಿ ತಿನ್ನಬೇಕಾಗುತ್ತೆ. ಹಾಗೆ ಇದರಲ್ಲಿ ಕೂಡ ಕಬ್ಬಿಣಾಂಶ ಕೂಡ ತುಂಬಾ ಹೇರಳವಾಗಿ ಇರುತ್ತೆ. ಈ ಕಬ್ಬಿಣಾಂಶ ತಾಯಿಯಲ್ಲಿ ರಕ್ತಹೀನತೆ ಅಥವಾ ಅನಿಮಿಯಾ ಬರದಂತೆ ತಡೆಗಟ್ಟಲಿಕ್ಕೆ ಸಹಾಯವನ್ನು ಮಾಡ್ತದೆ. ಮೂಳೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ನೀವು ಈ ಆಹಾರಗಳನ್ನು ಸೇವಿಸಲೇಬೇಕು. ಮಗುವಿನ ಹಲ್ಲುಗಳು ಮತ್ತು ಮೂಳೆಗಳು ತುಂಬ ಬಲಿಷ್ಠವಾಗಲಿಕ್ಕೆ ಕ್ಯಾಲ್ಶಿಯಂ ಬೇಕೇ ಬೇಕು. ದಿನಕ್ಕೆ ಕನಿಷ್ಠ 2 ಲೋಟ ಹಾಲು ಅಥವಾ 1 ಬೌಲ್ ಮೊಸರು ಸೇವಿಸೋದ್ರಿಂದ ತಾಯಿಯೂ ಕೂಡ ಶಕ್ತಿ ಸಿಗುತ್ತೆ. ಇನ್ನು ಪ್ರೋಟೀನಿಗಾಗಿ ನೀವು ಸಸ್ಯ ಆಹಾರಿಗಳಾಗಿದ್ದರೆ ಬೇಳೆಕಾಳುಗಳು, ರಾಜ್ಮಾ, ಸೋಯಾಬೀನನ್ನು ಕೂಡ ಬಳಸಬಹುದು. ನೀವು ಮಾಂಸ ಆಹಾರವನ್ನು ಸೇವಿಸೋದಾದರೆ 1 ಅಥವಾ 2 ಚೆನ್ನಾಗಿ ಬೇಯಿಸಿರುವಂತಹ ಮೊಟ್ಟೆಯನ್ನು ಕೂಡ ತಿನ್ನಬಹುದು. ಮೊಟ್ಟೆಯಲ್ಲಿರುವಂತಹ ಕೋಲಿನ್ ಅನ್ನುವಂತಹ ಅಂಶ ಮಗುವಿನ ಬ್ರೈನನ್ನು ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಲ್ಪನ್ನು ಮಾಡ್ತದೆ. ಮಗುವಿನ ಬುದ್ಧಿಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕಾಗಿ ನೀವು ಈ ಆಹಾರ ಸೇವಿಸಬೇಕು. ಮಗು ಬುದ್ಧಿವಂತನಾಗಿ ಹುಟ್ಟಬೇಕಾದ್ರೆ ತಾಯಿ ಒಣ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ಗಳನ್ನು ಚೆನ್ನಾಗಿ ತಿನ್ನಬೇಕಾಗುತ್ತೆ. ದಿನಕ್ಕೆ 4 ಬಾದಾಮಿ, 4 ವಾಲ್ನಟ್ಸ್ಗಳನ್ನು ತಿನ್ನಬಹುದು. ಹಾಗೆ ಇತರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ತಗೊಳ್ಬಹುದು. ಡ್ರೈ ಫ್ರೂಟ್ಸ್ಗಳನ್ನು ನೀವು ದಿನನಿತ್ಯ ತಿನ್ನಬಾರ್ದು, ಒಂದು ದಿನ ಬಿಟ್ಟು ಇನ್ನೊಂದು ದಿನ ತಿನ್ನಬಹುದು. ಹಾಗೆ ಬಾದಾಮಿ ಮತ್ತು ವಾಲ್ನಟ್ಸನ್ನು ತಿನ್ನೋದ್ರಿಂದ ಒಮೆಗಾ 3 ಫ್ಯಾಟಿ ಆಸಿಡ್ ಲಭ್ಯ ಆಗ್ತದೆ. ಇದರ ಜೊತೆಗೇನೆ ಕಿತ್ತಳೆ, ಮೂಸುಂಬಿ, ದಾಳಿಂಬೆ ಈ ರೀತಿಯ ತಾಜಾ ಹಣ್ಣುಗಳನ್ನು ಕೂಡ ನೀವು ಸೇವಿಸಬೇಕು. ಇರುವಂಥ ವಿಟಮಿನ್ ಸಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳಿಂದ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಾಡುವ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಮಲಬದ್ಧತೆ. ಇದಕ್ಕೆ ಓಟ್ಸ್, ರಾಗಿ ಮತ್ತು ಧಾನ್ಯಗಳಂತಹ ನಾರಿನಾಂಶ ಇರುವಂತಹ ಆಹಾರಗಳನ್ನು ನೀವು ಸೇವಿಸಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನು ಕೂಡ ನೀವು ಕುಡಿಬೇಕಾಗುತ್ತೆ. ಇದು ನಿಮ್ಮ ದೇಹದಲ್ಲಿನ ದ್ರವದ ಸಮತೋಲನವನ್ನು ಕಾಪಾಡ್ತದೆ. ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅತ್ಯುತ್ತಮವಾದ ಆಹಾರವನ್ನು ಸೇವಿಸುವುದು, ಅತಿ ಹೆಚ್ಚು ನೀರನ್ನು ಸೇವಿಸುವುದು ಮತ್ತು ಮಾನಸಿಕ ಆರೋಗ್ಯವನ್ನು ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಇಟ್ಟುಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಅಂದುಕೊಳ್ತೇನೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿರುವುದಕ್ಕಾಗಿ ಧನ್ಯವಾದ.